Welcome back to Audible dear students. Audible or not, ನನ್ನ ವಾಯ್ಸ್ ಕೇಳ್ತಿದ್ದಾರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡಿದ್ರೆ ಮರಿ ಎಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ. Am I audible dear students? Yes, thank you sir. Thank you very much. Yes, namaste. Namaste sir. Namaste. Yes. So dear students, today we are started this new batch regarding the NET or UGC NET English crash course. This is crash course, my dear student. This is crash course. Yes, definitely, ma'am, definitely. Okay. Yes. So, what is the importance of crash course? Some people used to think like that. What is essential? ಇವತ್ತಿನ ಈ ಒಂದು ಮೊದಲನೇ ಕೋರ್ಸ್ನಲ್ಲಿ ಅಥವಾ ಮೊದಲನೇ ಕ್ಲಾಸ್ದಲ್ಲಿ ನಾನು ನಿಮಗೆ ಫಸ್ಟ್ ಹೇಳ್ಕೊಡ್ತಾ ಇರುವಂತ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಹೇಳ್ತಾ ಇರೋದು ಇಂಟ್ರೊಡಕ್ಷನ್ ಅಂಡ್ ರೋಡ್ ಮ್ಯಾಪ್ ಆಫ್ ದ ಕ್ರಾಶ್ ಕೋರ್ಸ್. ಈ ಕ್ರಾಶ್ ಕೋರ್ಸ್ ಏನಿರುತ್ತೆ, ಹೇಗಿರುತ್ತೆ, ಎಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಕಂಪ್ಲೀಟ್ಲಿ. ಸದ್ಯ ನೆಕ್ಸ್ಟ್ ಮಂತ್ ಏನು ನಿಮ್ ಕ್ರಾಶ್ ಕೋರ್ಸ್ ದಿಂದ ಈ ಒಂದು UGC NET ಎಕ್ಸಾಮ್ ನಡೆಯೋದಿದೆನೋ ಅದಕ್ಕೆ ಯಾವ ರೀತಿಯಾಗಿದ್ದು ದಾರಿದೀಪ ಆಗಿರ್ತದ ಅದನ್ನೆಲ್ಲವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಯ್ತರಿ? ಈ ಕ್ರಾಶ್ ಕೋರ್ಸ್ ಯಾವ ತರ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಅದನ್ನೆಲ್ಲ ನೋಡ್ಕೋಬೇಕಾಗತ್ತ. ಹೇಳ್ತಾರಿ? ಸೊ ನೋಡಿ, ಮೊದಲಿಗೆ ಈ ಒಂದು ಕ್ರಾಶ್ ಕೋರ್ಸ್ ದಿಂದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಯಬಹುದು ನಾವು. ಯಾವ ತರ ಅಂತಂದ್ರೆ ಹೌ ಟು ಕವರ್ ಅ ವ್ಯಾಸ್ಟ್ ಸಿಲೆಬಸ್, ಕ್ವಿಕ್ಲಿ ಅನ್ನೋದನ್ನ ಕಲಿತೀವಿ ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ರಾಶ್ ಕೋರ್ಸ್. ನೆನ್ಪಿಟ್ಕೊಂಡ್ಬೇಡ್ರಿ. ಆಮೇಲೆ ಎರಡನೇದು ಏನ್ ಕಲ್ಕೋತೀವಪ್ಪ ಅಂತಂದ್ರೆ ನಾವು ಎಕ್ಸಾಮ್ ಒಂದು ಫಾರ್ಮೆಟ್ ಅನ್ನ ಕಲ್ಕೋತೀವಿ. ವಿ ವಿಲ್ ಗೋಯಿಂಗ್ ಟು ಲರ್ನ್ ಎಕ್ಸಾಮ್ ಫಾರ್ಮೆಟ್, ಮೈ ಡಿಯರ್ ಸ್ಟೂಡೆಂಟ್. ಅಂದ್ರೆ ನಾನೀಗ ಸದ್ಯದಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀನಿ ಇವೆಲ್ಲವೂ ಏನದಪ್ಪ ಅಂತಂದ್ರೆ ಫ್ಯಾಕ್ಚುಯಲ್ ಕಾನ್ಸೆಪ್ಟ್ಸ್ಗಳನ್ನ ಹೇಳ್ಕೊಡ್ತಿರ್ತೀನಿ. ಫ್ಯಾಕ್ಚುಯಲ್, ಅದಾದ್ಮೇಲೆ ಕಾನ್ಸೆಪ್ಚುವಲ್ಗಳನ್ನ ಹೇಳ್ಕೊಡ್ತಿರ್ತೀನಿ ನಾನು ನಿಮ್ಗೆ. ಅದಾದ್ಮೇಲೆ ನಿಮ್ ಜೊತೆ ನಾನು ಕ್ರಿಟಿಕಲ್ ಕೂಡ ಮಾತಾಡ್ತಿರ್ತೇನೆ. ಆಯ್ತಾ? ಸೊ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ. ಅಂಡ್ ವಿದಿನ್ ಅ ಟೈಮ್ ಸ್ಪ್ಯಾನ್ ಆಫ್ ದಿಸ್ 2 months or this 1.5 month, ಐ ಆಮ್ ಗೋಯಿಂಗ್ ಟು ಕವರ್ ವ್ಯಾಸ್ಟ್ ಸಿಲೆಬಸ್ ಕ್ವಿಕ್ಲಿ. ಅಂಡ್ ಎಕ್ಸಾಮ್ ಫಾರ್ಮೆಟ್ ಪ್ರಕಾರ ನಾವು ಹೋಗ್ತಿರ್ತೀವಿ. ಇಲ್ಲಿ ಕ್ರಾಶ್ ಕೋರ್ಸ್ ನಲ್ಲಿ ನಾವ್ ಏನ್ ಮಾಡ್ತಿರ್ತೀವಿ ಅಂದ್ರೆ ಎಕ್ಸಾಮ್ನಾಗ ಏನ್ ಬೇಕು, ಫ್ಯಾಕ್ಚುಯಲ್ ಕ್ವಶನ್ಸ್ ಗಳನ್ನ ಕೇಳ್ತಾರ, ಕಾನ್ಸೆಪ್ಚುಯಲ್ ಗಳನ್ನ ಕೇಳ್ತಾರ, ಕ್ರಿಟಿಕಲ್ ಗಳನ್ನ ಕೇಳ್ತಾರ. ಅವ್ರ ನಾನು ಕವರ್ ಮಾಡ್ತಾ ಇರ್ತೇನೆ. ತಿಳಿತರಿ? ಅಂಡ್ ಮತ್ತೊಂದೇನು ಬೆನಿಫಿಟ್ ಅಂದ್ರೆ ನಿಮಗೆ ಈ ಕ್ರಾಶ್ ಕೋರ್ಸ್ ದಿಂದ ನಾನಿಲ್ಲಿ ಕೇವಲ ಟಾಪಿಕ್ಸ್ ಗಳನ್ನ ತಿಳಿಸ್ಕೊಡೋದಷ್ಟೇ ಮಾಡೋದಿಲ್ಲ, PYQs ಗಳನ್ನು ಕೂಡ ಮಾಡ್ತಾ ಇರ್ತೀನಿ ಪ್ರತಿಯೊಂದು ಕ್ಲಾಸು ಆದ್ಮೇಲೆ ಅಥವಾ ಪ್ರತಿಯೊಂದು ಕ್ಲಾಸ್ ಅದ ಜೊತೆಗೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು, ಮೈ ಡಿಯರ್ ಫ್ರೆಂಡ್ಸ್. ಬಿಫೋರ್ ಗೋಯಿಂಗ್ ಟು ಲರ್ನ್ ದಿಸ್ ಆರ್ ಬಿಫೋರ್ ಗೋಯಿಂಗ್ ಟು ಬಿ ದಿಸ್ ಪಾರ್ಟ್ ಆಫ್ ದ ಕ್ರಾಶ್ ಕೋರ್ಸ್, ನಾನು ಏನ್ ಹೇಳ್ಕೊಡ್ತೀನಿ, ಈ ಕ್ರಾಶ್ ಕೋರ್ಸ್ ಯಾವ ತರ ಇದೆ ಅನ್ನೋದನ್ನ ನಿಮ್ಗೆ ನಾನು ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ಈಗ ತುಂಬಾ ಜನರಿಗೆ ನೆಟ್ ಎಕ್ಸಾಮ್ ಬಗ್ಗೆ ಎಲ್ಲ ಮಾಹಿತಿ ಗೊತ್ತೇ ಇರುತ್ತೆ. ದೇ ಆಲ್ರೆಡಿ know very well about what is NET exam, but still it is important to understand what does it has or what does it have and how does it be cleared. Yes, bane. This UGC NET exam pattern, ಮೊದಲು ಪ್ಯಾಟರ್ನ್ ತಿಳ್ಕೊಳ್ಳಿ. ನಂಬರ್ 1 ಏನದಪ್ಪ ಅಂತಂದ್ರೆ ಕಾಮನ್ ಫಾರ್ ಆಲ್ ಸಬ್ಜೆಕ್ಟ್. ಪೇಪರ್ 1 ಇಸ್ ಕಾಮನ್ ಫಾರ್ ಆಲ್ ಸಬ್ಜೆಕ್ಟ್ ಅದ. 50 ನಂಬರ್ ಆಫ್ ಕ್ವಶನ್ಸ್ ಅದಾವ, ಮಾರ್ಕ್ಸ್ 100 ಅದಾವ, ಡ್ಯೂರೇಷನ್ 1 hour ಅದ, ಕ್ವಶನ್ ಟೈಪ್ MCQ. ಪ್ಲೀಸ್ ಬಿ ಕೇರ್ಫುಲ್, ನೋ ನೆಗೆಟಿವ್ ಮಾರ್ಕಿಂಗ್. ಅಂಡ್ ಮಾರ್ಕ್ಸ್ ಪರ್ ಕ್ವಶನ್ ಇಸ್ 2 marks, and for 50 question 100 marks. So this is called, my dear students, we used to call it is a scoring paper. ಇದನ್ನ ನಾವು ಸ್ಕೋರಿಂಗ್ ಪೇಪರ್ ಅಂತ ಅನ್ಲೇಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಪೇಪರ್ ನಲ್ಲಿ ನೀವೇನಾದರೂ ಅಟ್ಲೀಸ್ಟ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಅಟ್ಲೀಸ್ಟ್ ನೀವೇನಾದರೂ ಒಂದು 35+ ಏನಾದರೂ ಮಾಡಿದ್ದೆ ಆದ್ರೆ 35 to 40
ಮಾಡಿದ್ದೆ ಆದ್ರೆ ಇಟ್ ವಿಲ್ ಬಿ ಬೆಸ್ಟ್ ಫಾರ್ ಯು. ಅರ್ಥ ಆಯ್ತಾರೆ? ಅದರಿಂದ ನಿಮಗೆ ಒಳ್ಳೆ ಸ್ಕೋರ್ ಆಗುತ್ತೆ. ಇನ್ನು ಈ ಕಡೆ ಪೇಪರ್ 2 ಇಂಗ್ಲಿಷ್ ಕಡೆ ಬಂದಿವಿ ಅಂತಂದ್ರೆ ನೀವು ನೋಡ್ತಾ ಇದ್ದೀರಾ, ವಿ ಕ್ಯಾನ್ ಸಿ ಹಿಯರ್ ಡಿಯರ್ ಸ್ಟೂಡೆಂಟ್ಸ್ ದ್ಯಾಟ್ subject specific irtada. So now we are talking about the English literature, so therefore your subject specific is English literature, and number of questions are 100. hangare 200 marks aitu. Illi 2 hours MCQ, no negative marking, and per question 2 marks. ಇಷ್ಟಂತೂ ನಿಮಗೆ ಎಲ್ಲರಿಗೂ ಗೊತ್ತೇನೆ ಇದೆ. ಸರ್ ಇದನ್ನ ನಾವು ಸ್ವಲ್ಪ ಸ್ಕೋರ್ ಮಾಡ್ಕೋಬೇಕಾದ್ರೆ ಎಷ್ಟು ತಗೋಬೇಕು, ಹೌ ಮೆನಿ ಮಾರ್ಕ್ಸ್ ಶುಡ್ ಬಿ ಹಿಯರ್, ಆರ್ ಹೌ ಮೆನಿ ಕ್ವಶನ್ ಶುಡ್ ಬಿ ಅಟೆಂಪ್ಟೆಡ್ ಅಂತ ನನಗೆ ಏನಾರ ಕೇಳಿದ್ರೆ 60 to 70 ಮ್ಯಾಂಡೇಟರಿ, 70+ ಮಾಡಿದವರಿಗೆ ಬಹಳ ಒಳ್ಳೆಯದು. ದೇ ವಿಲ್ ಬಿ ಬೆಲೆ. ಅರ್ಥ ಆಯ್ತು ಆ ಥರದ್ದು, ಅವ್ರು ತುಂಬಾ ಖುಷಿಯಾಗಿ ಈ ಒಂದು ಎಲಿಜಿಬಲ್ ಮಾಡ್ಕೋಬಹುದು ತಮ್ಮ UGC ನೆಟ್ ಎಕ್ಸಾಮ್ ಅನ್ನ. ಅರ್ಥ ಆಯ್ತಾ ರೀ? ಸೊ ಇನ್ ದಿಸ್ ವಾಟ್ ವಿ ಲರ್ನ್ ಮೈ ಡಿಯರ್ ಸ್ಟೂಡೆಂಟ್ಸ್ ದ್ಯಾಟ್ ವಾಟ್ ಡಸ್ ಇಟ್ ಹ್ಯಾವ್, ಇದು ಏನಿದೆ, ಯಾವ ತರ, ಹೇಗೆ. ಹಂಗಾರೆ ಒಟ್ಟಾರೆ ನಾನು ಈ ಕ್ರ್ಯಾಶ್ ಕೋರ್ಸ್ ಅಂತಂದ್ರೆ ಒಟ್ಟಾರೆ ನಿಮ್ಗೆ ಹೆಂಗಿರುತ್ತೆ, ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಕಮ್ ಅಕ್ರಾಸ್ ದ ಕಂಪ್ಲೀಟ್ ಸಿಲೆಬಸ್ ಇನ್ ದೇರ್ ಗ್ರಾಜುಯೇಷನ್ ಆಸ್ ವೆಲ್ ಆಸ್ ಇನ್ ದೇರ್ PG, and after that they want to just glance the ಸಿಲೆಬಸ್ ಅನ್ನ ಮತ್ತೊಮ್ಮೆ ಬ್ರಷ್ ಅಪ್ ಮಾಡ್ಕೋಬೇಕಂತ ಯಾರಿದಾರೋ ಅವ್ರಿಗೆ ಕ್ರ್ಯಾಶ್ ಕೋರ್ಸ್ ತುಂಬಾ ಸಿಂಪಲ್ ಆಗಿರುತ್ತೆ. ನಮ್ಮಲ್ಲಿ ಕ್ರ್ಯಾಶ್ ಕೋರ್ಸ್ನು ಇರುತ್ತೆ, ನಮ್ಮಲ್ಲಿ ಡಿಟೇಲ್ ಕ್ಲಾಸ್ನು ಇರುತ್ತೆ, ಎರಡೂ ಇರುತ್ತೆ. ಅರ್ಥ ಆಯ್ತಾ ಅದರದ್ದು? ಸೊ ಓಕೆ, ಈಗ ನಾನು ಇದು ಸ್ಟಾರ್ಟ್ ಮಾಡಿದ್ದು ಕ್ರ್ಯಾಶ್ ಕೋರ್ಸ್ ನೆನಪಲ್ಲಿ. ಹಂಗಾರೆ ನಿಮ್ಗೆ ಗೊತ್ತು, ವಿ ಹ್ಯಾವ್ ವೆರಿ ಇಂಪಾರ್ಟೆಂಟ್ 10 units. So now onwards we going to talk about only those 4 units, my dear students. Those 4 units. The first one is drama, second one is poetry, third one is fiction and short story, and the fourth one is non-fictional prose. ಈಗ ನಾನು ಏನ್ ಮಾಡ್ತಾ ಹೋಗ್ತಾ ಇದ್ದೀನಿ, ನಿಮಗೆ ಪ್ರತಿಯೊಂದು ಯೂನಿಟ್ ದಿಂದ ಎಷ್ಟು, ಹೇಗೆ, ಯಾವ ತರ, ಏನು ಎಲ್ಲವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಅರ್ಥ ಆಯ್ತರಿ? ಎಸ್. ಈ ಮೊದಲು 4 units ಏನದಾವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್. ಐ ವುಡ್ ಲೈಕ್ ಟು ಟೆಲ್ ಯು ದೀಸ್ 4 first units are, the set of these 4 units are very important because almost all, it includes all English literature. ನಾನು ಹೇಳ್ಬೋದು, ನಾನು ಇಲ್ಲಿ ಹೇಳ್ಬೋದು, ಇಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಅಂತ ಬಂದ್ರೆ ಎಲ್ಲವೂ ಇಲ್ಲೇ ಇದೆ. ಇದ್ರದಿಂದ ನಿಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರು 30 to 40 ಕ್ವಶನ್ಸ್ ಕವರ್ ಆಗ್ತಾವ. ನೆನ್ಪಿಟ್ಕೊಳ್ಳಿ, 30 to 40 ಕ್ವಶನ್ಸ್ಗಳು. ಅದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ 5th unit, ಅದ್ರ ಬಗ್ಗೆ ನಾನು ಜಾಸ್ತಿ ತೋಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಬರ್ತದ, ಅಂದ್ರೆ ಲ್ಯಾಂಗ್ವೇಜ್ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಬರ್ತಾವ, ತಿಳಿತರಿ? ಅದು ಕೂಡ ತುಂಬಾ ಇಂಪಾರ್ಟೆಂಟು. ಅದರದಿಂದ ನಿಮಗೆ ಒಂದು ಮಿನಿಮಮ್ 5 to 8 ಕ್ವಶನ್ಸ್ಗಳು ಬರ್ತಾವ. ಸೊ ವೇರಿ ಆಗುತ್ತಾ, ಡೋಂಟ್ ವರಿ ಅಬೌಟ್ ಇಟ್. ಸಮಟೈಮ್ಸ್ ಇಟ್ ಮೇ ಇನ್ಕ್ರೀಸ್, ಸಮಟೈಮ್ ಇಟ್ ಮೇ ಡಿಕ್ರೀಸ್, ಬಟ್ ವಾಟ್ ಐ ವುಡ್ ಟೆಲ್ ಯು, ದಿಸ್ 4 units ಆರ್ ವೆರಿ ಎಸೆನ್ಷಿಯಲ್ ಟು ಬಿ ದ ಪಾರ್ಟ್ ಆಫ್ ದಿಸ್ ನೆಟ್ ಎಲಿಜಿಬಲ್ ಎಕ್ಸಾಮ್ ಲಿಸ್ಟ್. ನೆನ್ಪಿಟ್ಕೊಳ್ಳಿ. And next, the 6th topic or the 6th unit, we used to say that English in India. ಏನಿದೆ? ಇಂಗ್ಲಿಷ್ ಇನ್ ಇಂಡಿಯಾ ಇದೆ. ಇದರದಲ್ಲಿ ನಿಮಗೆ ಇದಕ್ಕೆ ಹಿಸ್ಟ್ರಿ ನೋಡ್ಕೋಬೇಕು, ಇದ್ರ ಇವ್ಯಾಲ್ಯೂಯೇಷನ್ ನೋಡ್ಕೋಬೇಕು, ಇದ್ರದ್ದು ಫ್ಯೂಚರ್ಸ್ ಕೂಡ ನೋಡ್ಕೋಬೇಕು ನೀವು. ಅರ್ಥ ಆಯ್ತಾ ರೀ? ಸೊ ಇಲ್ಲೂ ಕೂಡ ನಿಮ್ಗೆ ಆಲ್ಮೋಸ್ಟ್ ಆಲ್ ವಿ ಯೂಸ್ ಟು ಸೇ ದಟ್ 6 to 10 ಕ್ವಶನ್ಸ್. ಯಾಕಂತಂದ್ರೆ ಈಗ ಸದ್ಯ ಚೇಂಜ್ ಆಗ್ತಾ ಇದೆ, ಟ್ರೆಂಡ್ ಚೇಂಜ್ ಆಗ್ತಾ ಇದೆ. Sometimes what happened, my dear students, we used to have or we used to get only those British English literature, but right now American ಇದೆ, Scandinavian ಇದೆ, Indian English literature ಇದೆ, ಇವೆಲ್ಲದರಲ್ಲೂ weightage ಬರ್ತಾ ಇದೆ. Now I'm going to talk about the each and every topic weightage also. Don't worry about it. Okay. And next, the 7th unit, ತುಂಬಾ ಇಂಪಾರ್ಟೆಂಟ್ ಆದಂತದ್ದು. ಇದು ಕೂಡ we used to say that as absolutely ಕಲ್ಚರಲ್ ಸ್ಟಡೀಸ್. ನಿಮ್ಗೆ ಗೊತ್ತಿದ್ರೆ ನೀವು ಹೇಳ್ಬೇಕು ಅದನ್ನ. ಅರ್ಥ ಆಯ್ತಾ? ದ ನೆಕ್ಸ್ಟ್ ಒನ್ ಇಸ್ ಕಲ್ಚರಲ್ ಸ್ಟಡೀಸ್. ತಿಳಿತರಿ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್, ಕಲ್ಚರಲ್ ಸ್ಟಡೀಸ್, ಬಿಕಾಸ್ ಸೊಸೈಟಿ ಅಂಡ್ ಕಲ್ಚರ್, ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಫ್ಲೋರಿಶ್ಮೆಂಟ್ ಆಫ್ ದ ಲಿಟ್ರೇಚರ್. ಒಂದು ಸಾಮಾಜಿಕ ಸ್ಥಿತಿಗತಿ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಸಂಪ್ರದಾಯ ಇರ್ಬೋದು, ಇವೆಲ್ಲ ಏನ್ ಮಾಡ್ತವೆ, ಲಿಟ್ರೇಚರ್ ಹಿಸ್ಟ್ರಿಗೆ, ಎವಲ್ಯೂಷನ್ಗೆ ಕಾರಣ ಆಗ್ತಾವ. Please try to remember that one. For example,
People used to avoid the literature of Greek, but Greek has made the foundation for the right now what literature we are using right now. ಇದೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಅದ, ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅರ್ಥ ಐತರಿ? ಎಸ್, ರೆಡಿ ಇದ್ದೀರಾ? ಲೆಟ್ಸ್ ಮೂವ್ ಟು ಡಿಸ್ಕಸ್ ಅಬೌಟ್ ದ ನೆಕ್ಸ್ಟ್ 3 topics, my dear. So this next 3 topics. So those are, I would like to say that literary criticism, literary theory, and the last one is research method or materials in English. ಸೊ ಇದೇನ್ ಟಾಪಿಕ್ ಇದೆ, ಆಮೇಲೆ ಇದೇನ್ ಟಾಪಿಕ್ ಇದೆ, ಇವು 3 ಟಾಪಿಕ್ ದಲ್ಲಿ ಇಲ್ಲೂ ಹೇಗೆ ನಿಮಗೆ 5 to 8, 6 to 10 ಇದಾವೆ. ಬಟ್ ಯಾವಾಗ ಲಿಟರರಿ ಕ್ರಿಟಿಸಿಸಮ್ ಬರ್ತದ, ಐ ವುಡ್ ಲೈಕ್ ಟು ಟೆಲ್ ಯು 8 to 15 ಅಂತ ಅನ್ಬೋದು. ಲಾಸ್ಟ್ ಟೈಮ್ 2025 ಕ್ವಶನ್ ಪೇಪರ್ ನೋಡಿದಾಗ ನಾವು ನೋಡ್ಕೋತೀವಿ, ಇಲ್ಲಿ ಲಿಟರರಿ ಕ್ರಿಟಿಸಿಸಮ್ ಮೇಲೆ ಸ್ವಲ್ಪ ಕ್ವಶನ್ ವೇಟೇಜು ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ. ಅರ್ಥ ಆಯ್ತರಿ? ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. In the first class, I am discussing with you what would be the pattern, what would be the number of questions, how those all units play vital role in your study. So that's very important, my dear students. So ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ನೀವು ಓದಲಿಕ್ಕೆ ಪ್ರಯತ್ನ ಪಡ್ತೀರಿ. When it comes to the cultural studies, like how we going to study now about the criticism. When it comes criticism, my dear students, we have to jump again not only from Anglo section, even though from the Greek also. ಯಾಕಲ್ಲಿ ಅರಿಸ್ಟಾಟಲ್ ಆಗಲಿ, ಪ್ಲೇಟೋ ಆಗಲಿ, ಇವರೆಲ್ಲರೂ ತುಂಬಾ ಇಂಪಾರ್ಟೆಂಟ್ ಅಂತ ಪಾತ್ರವನ್ನು ವಹಿಸ್ತಿರ್ತಾರೆ. ಸೊ ಅದ ಕಾರಣಕ್ಕಾಗಿ ನಾವು ಕ್ರಿಟಿಸಿಸಮ್ ಅಂತ ಬಂದಾಗ ಅಗೇನ್ ವಿ ಹ್ಯಾವ್ ಟು ಜಂಪ್ ಬ್ಯಾಕ್ ಫ್ರಮ್ ಆಂಗ್ಲೋ ಸೆಕ್ಷನ್ ಪೀರಿಯಡ್ ಟು ಬ್ಯಾಕ್. ಅರ್ಥ ಇದ್ದಾರೆ? ನೆಕ್ಸ್ಟ್ ಇನ್ನು ಲಿಟರರಿ ಥಿಯರೀಸ್ ಬರ್ತವೆ. ಯಾವಾಗ ಕ್ರಿಟಿಸೈಸ್ ಆಗುತ್ತಾ, ದೆನ್ ದೇ ಫ್ಲೋರಿಶ್ ವಿತ್ ದೇರ್ ಓನ್ ಥಿಯರೀಸ್. ಕ್ರಿಟಿಸೈಸ್ ಯಾಕೆ ಮಾಡ್ತಾ ಇದ್ದಾರೆ? They getting some assumptions that there is a mistake in that one. Though the society is talking about the positive, this literature is giving some negative thoughts. At that time, they come with their own theories. So that's why after the, see, look at here, when the people don't know about it, they started with the drama, then started with the poetry, then they started with the characters like a fiction and short stories, then again they come with the non-fictional prose, and after that, when all type of genres has been or have been discussed, they came to know very well there is a criticism going on. But before that, they started language. ಅವಾಗ ತಮ್ಮದೇ ಆದಂತ ಒಂದು ಪ್ರಾಪರ್ ಲ್ಯಾಂಗ್ವೇಜ್ ಅನ್ನ ತಗೊಂಡ್ಬಂದ್ರು. ಅದಾದ್ಮೇಲೆ ನಾವು ಇಂಗ್ಲಿಷ್ ಇನ್ ಇಂಡಿಯಾದಲ್ಲಿ ಕೂಡ ಒಂದು ಬದಲಾವಣೆ ನೋಡ್ತೀವಿ. ಸೊ ಯಾವಾಗ ಇಷ್ಟೆಲ್ಲಾ ಲಿಟರೇಚರ್ ಓದಿದ ಮೇಲೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ದ ಕ್ರಿಟಿಸಿಸಮ್ ಅಂಡ್ ದೆನ್ ದೇ ಕೇಮ್ ವಿತ್ ದ ಥಿಯರೀಸ್. ಇನ್ನು ಇದ್ರ ಮೇಲೆ ಕೊನೆಗೆ 10th ಯೂನಿಟ್ ನಲ್ಲಿ ನಾವೇನ್ ಮಾಡ್ತೀವಿ, ರಿಸರ್ಚ್ ಮೆಥಡ್ಸ್ ಅಂಡ್ ಮಟೀರಿಯಲ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳ ಮೇಲೆ ನೋಡ್ಕೋಬೇಕಾಗತ್ತೆ. ಅರ್ಥ ಐತರಿ? ತಿಳಿತರಿ? ಎಸ್. ಸೊ ಹಾಗಾದ್ರೆ ಯಾವ್ಯಾವ ಸೆಕ್ಷನ್ಗೆ ನಾನು ಎಷ್ಟೆಷ್ಟು ಕ್ಲಾಸ್ಗಳನ್ನ ಮಾಡಬಹುದು, ಸ್ವಲ್ಪ ಲಕ್ಷ ವಹಿಸ್ರಿ. ಅರ್ಥ ಆಯ್ತಾ? ಸೊ ಅಂದ್ರೆ ಕೆಲವು ಕ್ಲಾಸ್ಗಳನ್ನ ಹೆಚ್ಚು ಮಾಡಬಹುದು, ಕೆಲವು ಕ್ಲಾಸ್ಗಳನ್ನ ನಾನು ಕಡಿಮೆನೂ ಮಾಡಬಹುದು. ಸೊ ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಬಟ್ ಐ ಆಮ್ ಗಿವಿಂಗ್ ಯು ಜಸ್ಟ್ ಬ್ರೀಫ್ idea regarding that one. Brief idea regarding that one. Okay. Yes. So I am going to teach you, my dear students, from unit 1 to 4. ಏನಿದೆ ಇದರಲ್ಲಿ ಡ್ರಾಮಾ, ಪೋಯಿಟ್ರಿ, ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್ ಇದೆ. ಅದರಲ್ಲಿ 1 to 30 ಕ್ವಶನ್ಸ್ ಒಳಗಡೆ ನಾನು ತಗೊಂಡ್ಬರ್ತೀನಿ. ಮಿನಿಮಮ್ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ಆದ್ರೂ ಆಗ್ಬೋದು. ಮಿನಿಮಮ್ 1 to 30 ಒಳಗಡೆ ನಾನು ತಗೊಂಡ್ ಬಂದೇ ಬರ್ತೀನಿ. ಇಷ್ಟು ಕ್ಲಾಸ್ದಲ್ಲಿ ನಾವು ಇವತ್ತನ್ನೆಲ್ಲಾನು ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ. ಐ ಆಲ್ರೆಡಿ ಟೋಲ್ಡ್ ಯು, this is a crash course. We're going to cover all syllabus, just a fraction, just within a moment, which are factual, conceptual, as well as authentic to the examination, which is upcoming. Tritari? Yes. Let's move to the next. On 5 question nalli, ಅಥವಾ on 5 classes nalli, ನಾನು ನಿಮಗೆ ಯೂನಿಟ್ ನಂಬರ್ 5 and ಯೂನಿಟ್ ನಂಬರ್ 6 ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೇನೆ. ಲ್ಯಾಂಗ್ವೇಜ್ ಲೈಕ್ 30 to 35 ಅಂದ್ರೆ ಒಂದು 5 to 6 ಕ್ಲಾಸಸ್ ದಲ್ಲಿ ಐ ಆಮ್ ಗೋಯಿಂಗ್ ಟು ಕಂಪ್ಲೀಟ್ ಯುವರ್ ಲ್ಯಾಂಗ್ವೇಜ್ ಲೈಕ್ ಬೇಸಿಕ್ಸ್, ಥಿಯರೀಸ್ ಆಫ್ ಅಕ್ವಿಸಿಷನ್ ಅಂಡ್ ಕೀ ಟರ್ಮಿನಾಲಜೀಸ್, ಸಿಂಟ್ಯಾಕ್ಸ್ ಈ ತರ ಬರ್ತಾವಲ್ಲ ಅವೆಲ್ಲ. ಅಂಡ್ ಇಂಗ್ಲಿಷ್ ಇನ್ ಇಂಡಿಯಾ ಲೈಕ್ ಕೊಲೋನಿಯಲ್ ಹಿಸ್ಟ್ರಿ, ಪಾಲಿಸಿ ಅಂಡ್ ಇನ್ ELT ಇನ್ ಇಂಡಿಯಾ ಟೀಚಿಂಗ್ ಬಗ್ಗೆ ಅದನ್ನೆಲ್ಲಾನು ಕೂಡ ಒಂದು 5 to 6 ಕ್ಲಾಸ್ದಲ್ಲಿ ನಾನು ತಗೊಂಡ್ಬರ್ತೀನಿ. ಸೊ ದಿಸ್ ಇಸ್ ದ ರಫ್ ಐಡಿಯಾ what will be going to happen
ಇನ್ ದಿಸ್ ಕ್ರಾಶ್ ಕೋರ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಸೊ ಗೈಸ್, ಆರ್ ಯು ಹಿಯರಿಂಗ್ ಮೀ ಪ್ರಾಪರ್ಲಿ? ನನ್ನ ವಾಯ್ಸ್ ಪ್ರಾಪರ್ ಆಗಿ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡಿ. ಸರ್, ನಿಮ್ ಕ್ರಾಶ್ ಕೋರ್ಸ್ ಬಗ್ಗೆ ಫೀಸ್ ಏನು ಎಲ್ಲವನ್ನ ನಾನು ನಿಮಗೆ ವಾಟ್ಸಪ್ದಲ್ಲಿ ಹೇಳ್ಕೊಡ್ತೀನಿ. ನೀವು ಲೇಟರ್ ನನಗೆ ವಾಟ್ಸಪ್ ಮಾಡಿ. ಡೋಂಟ್ ವರಿ ಅಬೌಟ್ ಇಟ್. ಓಕೆ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ. ಇಲ್ಲ ಇಲ್ಲ, ಅದ್ರ ಬಗ್ಗೆ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ಯು ಡೋಂಟ್ ನೀಡ್ ಟು ಥಿಂಕ್ ಅಬೌಟ್ ಇಟ್. ಹಾ, ಇನ್ನ ನಾನು ನಿಮಗೆ ಒಂದು 10 ಕ್ಲಾಸಸ್ ನಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಇನ್ 10 ಕ್ಲಾಸಸ್. ಲೆಟ್ ಮಿ ರೈಟ್ ದಮ್. 10 ಕ್ಲಾಸಸ್ ನಲ್ಲಿ ನಾನು ನಿಮಗೆ ಆ ಒಂದು ಏನು ತುಂಬಾ ಇಂಪಾರ್ಟೆಂಟ್ ಅದಾವ, ಎಕ್ಸಾಂಪಲ್ ಕಲ್ಚರಲ್ ಇರ್ಬೋದು ಅಂಡ್ ಲಿಟರರಿ ಕ್ರಿಟಿಸಿಸಮ್ ಇರ್ಬೋದು, ಒಂದು ಕಲ್ಚರ್ ಇರ್ಬೋದು ಅಂಡ್ ಕ್ರಿಟಿಸಿಸಮ್ ಇರ್ಬೋದು. ಇದ್ರ ಮೇಲೆ 10 to 15 ಕ್ಲಾಸಸ್ಗಳನ್ನ ಮಾಡಬೇಕಾಗತ್ತೆ ನಾವು. 10 to 15 classes. These are very important. Please try to understand. Up to the classical to the 20th century. 20th century ಮಟ್ಟ ತಗೊಂಡ್ ಬರ್ಲೇಬೇಕಾಗತ್ತ. We have to think about it. Please be careful. ತಿಳಿತರಿ? ಅದಾದ್ಮೇಲೆ ನಿಮ್ಗೀಗ 6, 7, 8 ಯೂನಿಟ್ಸ್ ಅದು. 8 ಯೂನಿಟ್ಸ್ ಆದ್ಮೇಲೆ ಇನ್ನು ಯೂನಿಟ್ ನಂಬರ್ 9 and 10 ಬಗ್ಗೆ ನಾನು ತಗೊಂಡ್ಬರ್ತಾ ಇದ್ದೀನಿ. ಯೂನಿಟ್ ನಂಬರ್ 9 and 10. ಸೊ 9 and 10 ನಲ್ಲಿ ನಾನು ನಿಮಗೆ ಅಗೇನ್ ಐ ಯೂಸ್ ಟು ಟೀಚ್ ಯು minimum 10 to 15 classes, and again in research also I am going to teach you 2 to 6 classes. So all together if we discuss about this number of classes, ಇಲ್ಲಿ 30 ಇದೆ, ತಿಳಿತರಿ, ಇಲ್ಲೊಂದು 5 ಇದೆ, ಅರ್ಥ ಆಯ್ತು, ಇಲ್ಲೊಂದು 10 ಅಂತ ತಿಳ್ಕೊಂಬಿಡಿ, ತಿಳಿತಾ. ಅದಾದ್ಮೇಲೆ ಇಲ್ಲೊಂದು 15 ಅಂತ ತಿಳ್ಕೊಳ್ಳಿ, ಅಲ್ಲೊಂದು 5 ಅಂತ ತಿಳ್ಕೊಳ್ಳಿ, 15 and 5. So all together if we count them, 20, 30, 35, 65. So around we going to complete the class in 80 classes. ಅರ್ಥ ಆಯ್ತಾ ರೀ? ಅರ್ಥ ಆಯ್ತಾ ರೇವಣ್ಣ ಅವರೇ? ಹ್ಯಾವ್ ಅಂಡರ್ಸ್ಟುಡ್? ತಿಳಿತರಿ? ತಿಳಿದಿದ್ರೆ ಎಸ್ ಅಂತ ಟೈಪ್ ಮಾಡಬಹುದು. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್, ವೆರಿ ಗುಡ್. ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಅಂದ್ರೆ ನಾನು ನಿಮಗೆ ತಿಳಿತಾರೆ ನಾನು ಹೇಳ್ತಾ ಇರೋದು. ಶ್ರೀದೇವಿ ತಳವಾರ್ ಅವರೇ, ನೀವು ಆಮೇಲೆ ನನಗೆ ವಾಟ್ಸಪ್ ಮಾಡಿ. ಐ ವಿಲ್ ಟೆಲ್ ಯು ದಟ್ ಎವ್ರಿಥಿಂಗ್. ಓಕೆ, ಯು ಜಸ್ಟ್ ಅಬ್ಸರ್ವ್ ದ ಕ್ಲಾಸ್ ರೈಟ್ ನೌ. ಓಕೆ, ಸಿ. ಸೊ ಗೈಸ್, ಐ ವುಡ್ ಲೈಕ್ ಟು ಟೆಲ್ ಯು ದಟ್ ದಿಸ್ ಕ್ರಾಶ್ ಕೋರ್ಸ್ ವಿಲ್ ಬಿ ಫಿನಿಶ್ಡ್ ರಿಗಾರ್ಡಿಂಗ್ ದ English literature within 80 class. I already given you 65, but again more 10 or 12 classes I have calculated, or I have added, I have joined, I have increased because of the previous year question paper discussion as well as. ತಿಳಿತಾರೆ? ಎಸ್. ಹಾಗಾದ್ರೆ ಬನ್ನಿ, ಯೂನಿಟ್ ನಂಬರ್ 1 to 4 ನಲ್ಲಿ ನಾವೇನ್ ತಿಳ್ಕೊತಾ ಇದ್ದೀವಿ? ಡ್ರಾಮಾ, ಪೋಯಿಟ್ರಿ, ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್ ಗಳ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಕೆಲವೊಬ್ರು ಏನ್ ಮಾಡ್ತಾರೆ, ನಿಮಗೆ ಇವುಗಳನ್ನು ಹೇಳ್ಕೊಡುವಾಗ ದೇ ಯೂಸ್ ಟು ಗೋ ವಿತ್ ಇನ್ ಡಿಫ್ರೆಂಟ್ ವೇ. ಅರ್ಥ ಆಯ್ತಾ? ಅವರು ಯೂನಿಟ್ ವೈಸ್ ಹೋಗ್ತಿರ್ತಾರೆ. ನಾನಿಲ್ಲಿ ಯೂನಿಟ್ ವೈಸ್ ಹೋಗ್ಲಿಕ್ಕೆ ಹೋಗೋದಿಲ್ಲ. ಯೂನಿಟ್ ವೈಸ್ ನಾನು ಏನಾದ್ರು ಹೋದ್ರೆ ಇಟ್ ಟೇಕ್ಸ್ ಮೋರ್ ಟೈಮ್. ಅರ್ಥ ಆಯ್ತಾ ರೀ? ಯೂನಿಟ್ ವೈಸ್ ನ ಹೋಗ್ಲಿಕ್ಕೆ ಬರಲ್ಲ. ಡ್ರಾಮಾ ಅಂತ ಬಂದ್ರೆ ಎಲ್ಲ ಡ್ರಾಮಾ ತಗೊಂಡ್ ಹೋಗ್ಬೇಕಾಗತ್ತ, ಆಂಗ್ಲೋ ಸೆಕ್ಷನ್ ಟು ಕಂಟೆಂಪ್ರರಿ. ಬಟ್ ಅದು ಹಂಗ ಆಗುದಿಲ್ಲ. ಇಟ್ ಟೇಕ್ಸ್ ಮೋರ್ ಟೈಮ್. ಓಕೆ, ಸೊ ಇದು 65 ದಲ್ಲಿ ನಾವ್ ಏನಾರ ಕವರ್ ಮಾಡ್ಕೋಬೇಕಾದ್ರೆ ಡ್ರಾಮಾದಲ್ಲಿ ಇಂಪಾರ್ಟೆಂಟ್ ಯಾರ್ಯಾರು, ಪೊಯಿಟ್ರಿದಲ್ಲಿ ಯಾರ್ಯಾರು ಇಂಪಾರ್ಟೆಂಟು, ಅವುಗಳನ್ನ ನಾನು ನಿಮ್ಗೆ ತಗೊಂಡ್ ಬರ್ತಾ ಇರ್ತೇನೆ. ಅರ್ಥ ಆಯ್ತು ನಾ ತರದ್ದು? ಸೊ ವಿ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ್ಯಾಟ್ ವೇ. ಓಕೆ, ಸೊ ದ್ಯಾಟ್ ವಿಲ್ ಬಿ ದ ಬೆಟರ್ ಒನ್, ದ ಬೆಸ್ಟ್ ಒನ್, ಬಿಕಾಸ್ ಇನ್ ಅವರ್ this career of teaching or having the crash course for NET exam, we used to do like this only. So drama anta bandaga enen ಮಾಡಬೇಕು, ಎಲ್ಲೆಲ್ಲಿ ಫೋಕಸ್ ಮಾಡಬೇಕು, I'm going to teach you that one. See, when it comes to the unit number 1 drama, we have to concentrate on British, American and world and Indian dramatists. ಇವರೆಲ್ಲರನ್ನ ನೀವು ತಗೊಳ್ಳೇಬೇಕು. ಹೇಗೆ ಓದ್ಬೇಕು ಜಸ್ಟ್ ಒಂದು ಗ್ಲಾನ್ಸ್ ಕೊಡ್ತೇನೆ ನೋಡಿ ನಾನು ನಿಮಗೆ. ಇವರೆಲ್ಲರೂ ಯಾರಿದ್ದಾರೆ ಅನ್ನುವಂಥದ್ದು ಒಂದು ಲಿಸ್ಟ್. ಅರ್ಥ ಆಯ್ತಾ? ಅವರಲ್ಲಿ ಬರುವಂತ ಮೇನ್ ವರ್ಕ್ಸ್, ಆ ವರ್ಕ್ಸ್ ಗಳಲ್ಲಿ ಇಂಪಾರ್ಟೆಂಟ್ ವರ್ಕ್ಸ್ ಗಳ ಕ್ಯಾರೆಕ್ಟರು, ಥೀಮು, ಪ್ಲಾಟು ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ದ್ಯಾಟ್ ಗಿವ್ಸ್ ದ ಐಡಿಯಾ ಆಫ್ ಗೆಟಿಂಗ್ ರಿಗಾರ್ಡಿಂಗ್ ಡ್ರಾಮಾ, ವಿಚ್ ಈಸ್ ಕಾಲ್ಡ್ ಯೂನಿಟ್ ನಂಬರ್ 1. ಸೇಮ್ ಲೈಕ್ ದ್ಯಾಟ್, ಮೈ ಡಿಯರ್ ಸ್ಟೂಡೆಂಟ್ಸ್, ವಿ ಹ್ಯಾವ್ ಟು ಗೋ ವಿತ್ ದ ಪೊಯಿಟ್ರಿ, we have to go with the fiction,
or short stories, and as well as we used to call as what? Absolutely non-fictional prose also. ಅರ್ಥ ಆಗ್ತಾ ಇದೆನಾ? ಇಫ್ ಯು ಆರ್ ಗೆಟಿಂಗ್ ಮೀ ಪ್ರಾಪರ್ಲಿ ಯು ಕ್ಯಾನ್ ಸೇ ಎಸ್ ಟು ಮೀ. ಎಸ್ ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು, ಎಲ್ಲ ಲೈಕ್ ಮಾಡ್ಬೋದು ಈ ಕ್ಲಾಸದ ಲಿಂಕ್ ಅನ್ನ. ತಿಳಿತರಿ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಅರ್ಥ ಐತರಿ? ಹಾ, ಓಕೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕೀ ಏಜಸ್. ನೋಡಿ, ಡ್ರಾಮಾ ಅಂತ ಬಂದಾಗ ಕೆಲವು ಕೀ ಏಜಸ್ಗಳು ಬರ್ತಾವ. ವಿ ಡೋಂಟ್ ನೀಡ್ ಟು ಲರ್ನ್ ಎವ್ರಿ ಏಜಸ್. ತಿಳಿತರಿ? ಈಗ ಡ್ರಾಮಾ ಬಂದಾಗ ಈಗ ಆಂಗ್ಲೋ ಸೆಕ್ಷನ್ ಪೀರಿಯಡ್ ಓದೋದ್ನಾಗ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ನಲ್ಲಿ ನಾವು ಬಿಬಲ್ಫು ಅದು ಇದನ್ನೆಲ್ಲ ಓದ್ತಿರ್ತೀವಿ. ಅಲ್ಲಿ ನೋಡಿದಾಗ ನಾವು ವಿ ನೋ ನೀಡ್ ಟು ಹ್ಯಾವ್ ದಟ್ ಡ್ರಾಮಾಸ್. ತಿಳಿತಾನೆ ಹೇಳ್ತಾರದು. ವಿ ನೋ ನೀಡ್ ಟು ಫೋಕಸ್ ಆನ್ ದಟ್ ಒನ್ ಆಲ್ಸೋ. ಅದ್ರ ಮೇಲೆ ನಾವು ಫೋಕಸ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ. ವಿ ನೀಡ್ ಟು ಫೋಕಸ್ ಆನ್ ದೋಸ್ ಆಫ್ ಸಚ್ ಥಿಂಗ್ಸ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ upcoming exam of NET. Those are the drama where it has been or it will have been flourished, those ages only. For example, Elizabethan age, Jacobean age, Restoration age, modern age, post modern age. ಇವುಗಳನ್ನು ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಡಬೇಕಾಗುತ್ತೆ, ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್, and notable playwrights. Some notable playwrights are there. While learning about the drama, which is called the unit 1, we have to go with like Shakespeare, Marlowe, Shaw, and Beckett, and etc. Many are there. Artha aitari? So got it, my dear students, about the drama. So now we are going to discuss about the poetry. So iದೇ ತರ ಒಂದೊಂದೊಂದೊಂದೊಂದು ನೋಡ್ತಾ ಬರೋಣ. ಅರ್ಥ ಆಯ್ತರಿ? ಸೊ ಪ್ರತಿಯೊಂದನ್ನು ಒಳಗಡೆ ಇರುವಂತ ಕೀ ಪಾಯಿಂಟ್ಸ್ ಗಳನ್ನ ನೋಡ್ತಾ ಬರೋಣ. ಆಮೇಲೆ ಒಂದೊಂದೊಂದೊಂದು ಸ್ಟಾರ್ಟ್ ಮಾಡ್ತಾ ಇರ್ತೇನೆ. ತಿಳಿತರಿ? ಎಸ್, ನೌ ವಿ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಪೊಯಿಟ್ರಿ ಸೆಕ್ಷನ್. ವಾಟ್ ವಿ ಹ್ಯಾವ್ ಟು ಹ್ಯಾವ್ ದಿಸ್ ಪೊಯಿಟ್ರಿ ಸೆಕ್ಷನ್? ಫಸ್ಟ್, to get the thorough knowledge regarding the poetry for this upcoming NET exam, my dear students, we have to learn first forms of literature which are specifically for poetry section, like sonnet, lyric, elegy, ballad and all. ಇವುಗಳನ್ನು ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ. ಇವೇ ನಿಮಗೇನು ಗೊತ್ತಿಲ್ಲ ಅಂತಂದ್ರೆ how can you identify those poems, particularly in terms of their meter, their rhyme scheme, their etc. Got it, my dear students? ತಿಳಿತರಿ? ಬನ್ನಿ. ನೆಕ್ಸ್ಟ್, ಎಸ್, obviously sir. ಅಂಡ್ ಈ ಪೊಯಿಟ್ರಿ ಯಾವ ಫಾರ್ಮ್ ಯಾವ ಪೀರಿಯಡ್ ನಲ್ಲಿ ಬರುತ್ತೆ ಅಂಡ್ ಆ ಟೈಮ್ ದಲ್ಲಿ ಯಾವ ಮೂಮೆಂಟ್ ದಿಂದಾಗಿ ಆ ಪೀರಿಯಡ್ ದಲ್ಲಿ ಆ ಫಾರ್ಮ್ ಆಫ್ ಲಿಟ್ರೇಚರ್ ಫ್ಲೋರಿಶ್ ಆಗಲಿಕ್ಕೆ ಕಾರಣ ಆಯಿತು. ಫಾರ್ ಎಕ್ಸಾಂಪಲ್, ನಾವೀಗ ಹೊರೇಷಿಯನ್ ಪೋಯಮ್ಸ್ ಗಳನ್ನ ನೋಡ್ತೀವಿ. ಅರ್ಥ ಆಯ್ತಾ? ಸೊ ಪಿಂಡಾರಿಕ್ ಪೋಯಮ್ಸ್ ಗಳನ್ನ ನೋಡ್ತೀವಿ. ಸೊ ಡಿಫ್ರೆಂಟ್ ಲಿರಿಕ್ಸ್ ಆರ್ ದೇರ್, ಮೈ ಡಿಯರ್ ಸ್ಟೂಡೆಂಟ್. ಅರ್ಥ ಆಯ್ತರಿ? ನೆಕ್ಸ್ಟ್, ಮೇಜರ್ ಪೋಯಟ್ಸ್ ಗಳು ಬರ್ತಾರೆ. ಅದಕ್ಕೆ ನಾನು ಹೇಳಿದೆ ನೋಡಿ, ಪೋಯಟ್ ಅಂತ ಬಂತಾರೆ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ಬಂದ್ಬಿಡುತ್ತೆ. So that's why while learning about the unit number 1 drama, no need to focus on this modern, old, etc. literature. You have to focus on only these things which are essential. Okay? Yes, next one. Major poets like Chaucer, Donne, or Wordsworth, Whitman, Frost, Eliot, etc. So ಇವನ್ನೆಲ್ಲರನ್ನು ನಾವು ಸ್ವಲ್ಪ ನೋಡಬೇಕಾಗುತ್ತೆ. By the help of our previous year question paper, we can able to get that one, my dear students. ಅವುಗಳಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ, ಹೇಗೆ ಏನು ಅನ್ನೋದನ್ನು ಕೂಡ ನಮ್ಗೆ ಗೊತ್ತಾಗುತ್ತೆ. ಅರ್ಥ ಆಯ್ತರಿ? ಎಸ್, ನೌ ಇಟ್ ಈಸ್ ಟೈಮ್ ಟು ಲರ್ನ್ ಅಬೌಟ್ ದ ಫಿಕ್ಷನ್ ಅಂಡ್ ಶಾರ್ಟ್ ಸ್ಟೋರಿ. ಜಸ್ಟ್ ಗ್ಲಾನ್ಸ್ ಮಾಡ್ರಿ ನೋಡೋಣ ಅದ್ರ ಮೇಲೆ. ಗ್ಲಾನ್ಸ್ ಮಾಡ್ರಿ. ಎಸ್, ವೆರಿ ಗುಡ್, ವೆರಿ ಗುಡ್ ಸರ್. ಎಸ್, ವೆರಿ ಗುಡ್. ತಿಳಿತಾ? ಓಕೆ. See, we have to focus on this fiction and short story, like which we going to have about the novel forms. In this novel, we going to have like a realistic, gothic, and modernist and postmodern. These are the other forms of the short story fictions which we used to caliber as a novel forms. And then we again how we
ಕಾನ್ಸಂಟ್ರೇಟ್ ಆನ್ ಇನ್ ದ ಪೊಯಿಟ್ರಿ ಇನ್ ಮೇಜರ್ ಪೊಯಿಟ್ಸ್, ಸೇಮ್ ಲೈಕ್ ದಟ್ ದ ನೋಟೇಬಲ್ ಪ್ಲೇ ರೈಟ್ಸ್. ನೋಡಿ ಇಲ್ಲಿ ನೋಟೇಬಲ್ ಪ್ಲೇ ರೈಟ್ಸ್ ಅಂತಾರ, ಇಲ್ಲಿ ಮೇಜರ್ ಪೊಯಿಟ್ಸ್ ಅಂತ ಕರೀತಾರ, ಇಲ್ಲಿ ಕೀ ನೋವೆಲಿಟ್ಸ್ ಅಂತ ಕರೀತಾರೆ. ಸೊ ಅವ್ರಗಳ ಮೇಲೆ ನಾವು ಕಾನ್ಸಂಟ್ರೇಷನ್ ತಗೋಬೇಕಾಗತ್ತ. ಒಟ್ಟಾರೆ ಬ್ರಿಟಿಷ್ ಲಿಟ್ರೇಚರ್ ಅಂತ ಏನಿದೆನೋ ಆಲ್ಮೋಸ್ಟ್ 30 to 40 ಕ್ವಶನ್ಸ್ ನಿಮ್ಗೆ ಅಲ್ಲಿಂದನೇ ಬರುತ್ತೆ, ನೆನಪಿಟ್ಟುಕೊಂಡ್ಬಿಡ್ರಿ ಇದನ್ನ. ಅಲ್ಲಿ ನೀವು ಕಾನ್ಸಂಟ್ರೇಷನ್ ಕೊಡ್ಲಿಲ್ಲಪ್ಪ ಅಂತಂದ್ರೆ ಯು ಗೋಯಿಂಗ್ ಟು ಹ್ಯಾವ್ ಆಲ್ಮೋಸ್ಟ್ ಮೋಟಾಮೋಟಿ ಮಿಸ್ಟೇಕ್ ಆಗೋದು ಚಾನ್ಸಸ್ ಇರುತ್ತೆ. ಅತಿ ಹೆಚ್ಚಿನ ಅಂಕಗಳನ್ನ ಕಳ್ಕೊಳ್ಳೋ ಚಾನ್ಸಸ್ ನಿಮಗೆ ಬರುತ್ತೆ. ನೆನಪಿರ್ಲಿ, ಬ್ರಿಟಿಷ್ ಇಂಗ್ಲಿಷ್ ಲಿಟ್ರೇಚರ್ ಬಹಳ ಕಾನ್ಸಂಟ್ರೇಷನ್ ಕೊಡಬೇಕು. ನೆಕ್ಸ್ಟ್, ಲೈಕ್ ಕೀ ನೋವೆಲಿಸ್ಟ್ ಅಂಡ್ ಶಾರ್ಟ್ ಸ್ಟೋರಿ ರೈಟರ್ಸ್ ಲೈಕ್ ಅಕ್ರಾಸ್ ಬ್ರಿಟಿಷ್, ಅಮೇರಿಕಾ ಅಂಡ್ ವರ್ಲ್ಡ್, ಇವನ್ ದ ಇಂಡಿಯನ್ ಆಲ್ಸೋ. ಅರ್ಥ ಐತಾರೆ? ಇವ್ರನ್ನೆಲ್ಲರನ್ನು ನಾವು ನೋಡ್ಕೋಬೇಕಾಗತ್ತ. ಬನ್ನಿ, ಫಿಕ್ಷನ್ ನೋಡ್ಕೊಂಡಿವಿ, ಈಗ ನಾನ್ ಫಿಕ್ಷನಲ್ ಪ್ರೋಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಯಾವಾಗ ನೋವೆಲ್ ಬಗ್ಗೆ ತಿಳ್ಕೊಂಡಾಗ ಫಿಕ್ಷನ್ ಅಂತ ಬಂದ್ರೆ ಇಲ್ಲಿ ನಾನ್ ಫಿಕ್ಷನಲ್ ಪ್ರೋಸ್ಗಳು ಬರ್ತಾವ. ಓಕೆ, ಸೊ ದೋಸ್ ಆರ್ ಸಚ್ ಆಸ್ ಎಸ್ಸೇಸ್, ಬಯೋಗ್ರಫೀಸ್ ಅಂಡ್ ಟ್ರಾವೆಲಾಗ್ಸ್ ಗಳು ಬರ್ತಾವ. ಅಲ್ಲೂ ಕೂಡ ಮೇಜರ್ ಎಸ್ಸೇಸ್ ಅದರ. ಅಲ್ಲಿ ಹೇಗೆ ನೋಟೇಬಲ್ ನೋವೆಲಿಸ್ಟ್ಗಳಿದ್ರು, ಕೀ ನೋವೆಲಿಸ್ಟ್ಗಳಿದ್ರು, ನೋಟೇಬಲ್ ಡ್ರಾಮಾಟಿಸ್ಟ್ಗಳಿದ್ರು, ಅಥವಾ ಮೇಜರ್ ಪೊಯಿಟ್ಸ್ಗಳಿದ್ರು, ಅದೇ ತರ ಇಲ್ಲೂ ಕೂಡ ಮೇಜರ್ ಎಸ್ಸೇಸ್ಗಳು ಬರ್ತಾರೆ. ಲೈಕ್ ಬ್ಯಾಕಾನ್, ಲ್ಯಾಮ್, ಎಮರ್ಸನ್ ಅಂಡ್ ಗಾಂಧಿ ಇನ್ ಇಂಡಿಯನ್ ಲಿಟರೇಚರ್, ಸೇಮ್ ಲೈಕ್ ದಟ್. ಅರ್ಥ ಐತರಿ? ಸೊ ಎವ್ರಿ ಫೀಲ್ಡ್, ಎವ್ರಿ ಜನರ್, ಎವ್ರಿ ಪಾರ್ಟ್, ಎವ್ರಿ ಯೂನಿಟ್ ಕಂಟೈನ್ಸ್ ಸಮಥಿಂಗ್ ಸ್ಪೆಷಲ್. ಮೈ ಡಿಯರ್ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಂಡು. ಇಲ್ಲಿ ಬ್ರಿಟಿಷ್ ಲಿಟ್ರೇಚರ್ ಇರ್ಬೋದು, ಅಮೇರಿಕನ್ ಲಿಟ್ರೇಚರ್. ನೋಡ್ರಿ, ಬ್ರಿಟಿಷ್ ಲಿಟ್ರೇಚರ್ ಮಿನಿಮಮ್ 25 to 30 ಕವರ್ ಆಗುತ್ತಾ. ಅಮೇರಿಕನ್ ಬಂದಾಗ ಈಗ ಇತ್ತೀಚೆಗೆ 7 to 10 ಕ್ವಶನ್ಸ್ಗಳು ಬರ್ತಾ ಇದಾವ. ವರ್ಲ್ಡ್ ಲಿಟ್ರೇಚರ್ ಅಂತ ಬಂದಾಗ 2 to 3 ಕ್ವಶನ್ಸ್ಗಳು ಬಂದೇ ಬರ್ತಾ ಇದಾವ. ಸ್ವಲ್ಪ ಹಿಂದೆ ಮುಂದೆ ಆಗ್ಬಹುದು. ಆ ಕಡೆ ನಾವು ಇಂಡಿಯನ್ ಲಿಟ್ರೇಚರ್ ನೋಡಿದಾಗ 10+ ಕ್ವಶನ್ಸ್ಗಳು ಬಂದೇ ಬರ್ತಾವ. ಈ 4 ಯೂನಿಟ್ ಮೇಲೆ ಫಸ್ಟ್ ಒನ್ ಇಸ್ ಡ್ರಾಮಾ, ಪೊಯಿಟ್ರಿ, ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್. ಬ್ರಿಟಿಷ್ ಈ 4 ಯೂನಿಟ್ ನಲ್ಲಿ ಬ್ರಿಟಿಷ್, ಅಮೇರಿಕಾ, ವರ್ಲ್ಡ್ ಅಂಡ್ ಇಂಡಿಯಾ ಎಲ್ಲ ಕೂಡಿ 45+ ಕ್ವಶನ್ಸ್ಗಳು ಬರ್ತಾವ. ಅರ್ಥ ಐತರಿ? ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಕೊಡಬೇಕು ಈ ಫೀಲ್ಡ್ ಮೇಲೆ. ಇದ್ರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಬರೋ ಚಾನ್ಸಸ್ ಇರ್ತದೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದೀಸ್ ಥಿಂಗ್ಸ್. ತಿಳಿತರಿ? ಎಸ್. ಸೊ ಡೂ ಹ್ಯಾವ್ ಎನಿ ಐಡಿಯಾಸ್? ಡೂ ಹ್ಯಾವ್ ಎನಿ ಡೌಟ್ಸ್? ಎಸ್. ಹಾಗಾದ್ರೆ ಇವು 4 ನಾವು ಮಾಡುವಂತ ಸಂದರ್ಭದಲ್ಲಿ 90% ಅಥವಾ 99% ನಾವು ಎಲ್ಲಿ ಫೋಕಸ್ ಮಾಡಬೇಕು? ವೇರ್ ವಿ ಹ್ಯಾವ್ ಟು ಫೋಕಸ್? ದಟ್ಸ್ ವೆರಿ ಇಂಪಾರ್ಟೆಂಟ್. That's very, 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 very important, my dear friends. So that's very important, and that's we have to think about it. ತಿಳಿತಾನ ತರದು? ಸೊ ರೆಡಿ ಇದ್ದೀರಾ? ವೇರ್ ವಿ ಹ್ಯಾವ್ ಟು ಫೋಕಸ್ ವೈ ಲರ್ನಿಂಗ್ ದೀಸ್ ಥಿಂಗ್ಸ್, ಅದನ್ನ ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಯ್ತರಿ? ಸೊ ದೋಸ್ ಆರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ಸಿ ದಿಸ್ ಒನ್. ಎಸ್, ಓಕೆ. While learning these 4 units, we have to focus on what? Please concentrate. I already told you, but need to be again discussed it. Okay. Yes. The first one is literary periods. You have to know, you have to have awareness regarding the chronological order of all or each other or one another periods literature. Either they are from British or American or world or Indian literature. ಯಾವುದೇ ಇರಲಿ, ಒಂದಕ್ಕೊಂದು ಲಿಂಕ್ ಏನಿದೆ, ಕಂಟೆಂಪ್ರರಿ ಯಾವ್ಯಾವ ಅದಾವ, ಸಮ್ ಆಫ್ ದ ಜಾನರ್ಸ್ ಆಫ್ ವರ್ಕ್, ಅವನು ಕೂಡ ನೋಡ್ಕೋಬೇಕಾಗತ್ತೆ. ತಿಳಿತರಿ? ಎಸ್. ನೆಕ್ಸ್ಟ್, ಲೈಕ್ ರೆನೆಸನ್ಸ್, ವಿಕ್ಟೋರಿಯನ್, ಮಾಡರ್ನಿಸಮ್, ಪೋಸ್ಟ್ ಕೊಲೋನಿಯಲ್ ಎಕ್ಸೆಟ್ರಾ. ಅಂಡ್ ಲಿಟರರಿ ಡಿವೈಸಸ್, ಯಾವ್ಯಾವ ಲಿಟರರಿ ಡಿವೈಸ್ಗಳನ್ನ ಯಾವಾಗ ತಗೊಂಬಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸದ್ಯ ಓಲ್ಡ್ ಇಂಗ್ಲಿಷ್ ಲಿಟ್ರೇಚರ್ ನೋಡೋದ್ನಾಗ ಫಸ್ಟ್ ನಮಗೆ ರೈಮ್ ಸ್ಕೀಮ್ ಇರಲೇ ಇಲ್ಲ, ಎಲಿಟ್ರೇಷನ್ ಇತ್ತು. ಆಮೇಲೆ ಬರ್ತಾ ರೈಮ್ ಸ್ಕೀಮ್ ಬಂತು. ಅರ್ಥ ಐತರಿ? ಸೊ ಲೈಕ್ ದ್ಯಾಟ್ ಥೀಮ್ಸ್ ಬಗ್ಗೆ, ಸ್ಟೈಲ್ ಬಗ್ಗೆ, ಮೇಜರ್ ವರ್ಕ್ಸ್ ಬಗ್ಗೆ ಲಕ್ಷ್ಯ ವಹಿಸಬೇಕು. ಅಂಡ್ ದೆನ್ ಕಾಂಪ್ರಿಹೆನ್ಷನ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಕ್ಟಿಸ್ ವಿತ್ ಪ್ಯಾಸೇಜಸ್ ಫಾರ್ ಈಚ್ ಜನರ್. ಅಂದ್ರೆ ಎಕ್ಸಾಂಪಲ್, ಈಗ ಒಂದು ಜನರ್ ಇರ್ತದೆ, ಒಂದು ಸಾನೆಟ್ ಅದ ಅಂತ ತಿಳ್ಕೊಳ್ರಿ. ಆ ಸಾನೆಟ್ ಬಗ್ಗೆ ಒಂದು ಕ್ರಿಟಿಕಲ್ ಥಿಂಕಿಂಗ್ ಮಾಡಬೇಕು. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಮ್. ಫಾರ್ ಎಕ್ಸಾಂಪಲ್, ಆಂಗ್ಲೋ ಸೆಕ್ಷನ್ ಯಾವಾಗ, ಆಂಗ್ಲೋ ನಾರ್ಮನ್ ಯಾವಾಗ, ಆಂಗ್ಲೋ ಏಜ್ ಆಫ್ ಚಾಸರ್ ಯಾವಾಗ, ಎಲಿಜಾಬೆಥನ್ ಏಜ್ ಯಾವಾಗ, ಎಲಿಜಾಬೆಥನ್ ರೆನೆಸನ್ಸ್ ಅಂತ ಯಾಕೆ ಕರೀತಾರ, ಅದಾದ್ಮೇಲೆ ಜಕೋಬಿಯನ್ ಅಂತ ಯಾಕ,
ಆಮೇಲೆ ಕ್ಯಾವೆಲಿಯರ, ಆಮೇಲೆ ಕಾಮನ್ವೆಲ್ತ್, ಆಮೇಲೆ ಮಿಲ್ಟನ್ ಏಜ ತಿಳಿತರಿ, ಆಮೇಲೆ ರೆಸ್ಟೋರೇಷನ್ ಏಜ, ಆಮೇಲೆ ಏಜ್ ಆಫ್ ಪೋಪ್, ಆಮೇಲೆ ನೆಕ್ಸ್ಟ್ ನ್ಯೂ ಕ್ಲಾಸಿಕಲ್ ಬರ್ತದ, ಆಮೇಲೆ ರೊಮ್ಯಾಂಟಿಕ್ ಏಜ್, ಆಮೇಲೆ ವಿಕ್ಟೋರಿಯನ್ ಏಜ್, ಆಮೇಲೆ ಮಾಡರ್ನ್, ಆಮೇಲೆ ಪೋಸ್ಟ್ ಮಾಡರ್ನ್. ಈ ತರ ನಾವು ತಿಳ್ಕೊಬೇಕಾಗತ್ತೆ. ವಿ ಹ್ಯಾವ್ ಟು ನೋ ವೆರಿ ವೆಲ್ ದೀಸ್ ಥಿಂಗ್ಸ್ ವೆರಿ ಕೇರ್ಫುಲಿ, otherwise you can't score it. Be careful it. So that's why I used to tell you, we have long term course, we have short term course such as crash course. Anglo section ಯಾವಾಗ, ಆಂಗ್ಲೋ ನಾರ್ಮನ್ ಯಾವಾಗ, ಏಜ್ ಆಫ್ ಚಾಸ್ಟರ್ ಯಾವಾಗ, ಎಲಿಜಾಬೆಥನ್ ಯಾವಾಗ, ಎಲಿಜಾಬೆತ್ ಜೊತೆ ರೆನೆಸೆನ್ಸ್ ಅಂದ್ರೆ ಏನು, ಆಮೇಲೆ ಜಕೋಬಿಯನ್, ಆಮೇಲೆ ಕ್ಯಾವೆಲಿಯರ್, ಆಮೇಲೆ ಕಾಮನ್ವೆಲ್ತ್, ಆಮೇಲೆ ವಿಕ್ಟೋರಿಯನ್, ರೆಸ್ಟೋರೇಷನ್, ಏಜ್ ಆಫ್ ಪೋಪ್, ನ್ಯೂ ಕ್ಲಾಸಿಕಲ್ ಅಂದ್ರು ಒಂದೇ, ಪೋಪ್ ಅಂತಂದ್ರು ಒಂದೇ, ರೊಮ್ಯಾಂಟಿಕ್, ಅದಾದ್ಮೇಲೆ ಜಕೋಬಿಯನ್ ಏಜ್ ಅಂತ ಬರ್ತದ, ಅದಾದ್ಮೇಲೆ ಪೋಸ್ಟ್ ಮಾಡರ್ನಿಸಮ್. ತಿಳಿತರಿ. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಲರ್ನ್ ಈಚ್ ಅಂಡ್ ಎವ್ರಿ. ಯಾಕಂತಂದ್ರೆ ಈ ಲಿಟ್ರೇಚರ್ ಏನಿದೆ, ಇಟ್ ಹ್ಯಾಸ್ ಬಿನ್ ಫ್ಲೋರಿಶ್ಡ್ ಆರ್ ಇಟ್ ಹ್ಯಾಸ್ ಬೀನ್ ಫ್ಲೋರಿಶ್ಡ್ ಆಸ್ ಪರ್ ದ ಮೊನಾರ್ಕ್ಸ್, ಆಸ್ ಪರ್ ದ ಸೊಸೈಟಿ, ಆಸ್ ಪರ್ ದ ಲ್ಯಾಂಗ್ವೇಜ್. ತಿಳಿತರಿ. ಇದನ್ನ ಫಿಲಾಸಫಿಕಲ್ ಆಗಿ ಸ್ಟಡಿ ಮಾಡ್ಕೋಬೇಕು, ಲಿಟರರಿ ರೈಟರ್ಸ್ ಮೇಲೂ ಸ್ಟಡಿ ಮಾಡ್ಕೋಬೇಕು, ಸೊಸೈಟಿ ಪ್ರಕಾರ ಸ್ಟಡಿ ಮಾಡಬೇಕು. ಇದು ನಿಮ್ಮ ಕರ್ತವ್ಯ. ಹಿಂಗ್ ಮಾಡಿದ್ರೆ ಇದಾಗೋದು. ಅರ್ಥ ಐತಾನೆ ತರದ್ದು? ಹ್ಯಾವ್ ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್? ಗಾಟ್ ಇಟ್? ಎಸ್ ಆರ್ ನೋ? ಹಂಗಾರೆ ಯೂನಿಟ್ ನಂಬರ್ 1 to 4 ಅನ್ನ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಈಗ. ಅರ್ಥ ಐತರಿ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ಅಪ್ ಟು ಯೂನಿಟ್ ನಂಬರ್ 1 to 4. ಗಾಟ್ ಇಟ್ ಮೈ ಡಿಯರ್ ಫ್ರೆಂಡ್ಸ್? ಗಾಟ್ ಇಟ್? ಅಂಡರ್ಸ್ಟುಡ್? ನಮಸ್ತೆ, ನಮಸ್ತೆ ಸರ್, ನಮಸ್ತೆ. ತಿಳಿತರಿ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಎಸ್, ಅಬ್ಸಲ್ಯೂಟ್ಲಿ. So now we discussed about unit number 1 to 4, and now it is time to start regarding absolutely right. Absolutely right. So 1 ಆದ್ಮೇಲೆ ನಿಮ್ಗೆ ಗೊತ್ತೇ ಇದೆ, 1 to 4 ಆದ್ಮೇಲೆ ನಾವು ತಿಳ್ಕೊಳ್ಳೋದು ಯೂನಿಟ್ ನಂಬರ್ 5. as easy as difficult, the people who used to think less about this. ಅರ್ಥ ಐತರಿ? ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತ. So now you can see this one. Yes, unit number 5 ಅಂತ ಬಂದಾಗ ಬೇಸಿಕ್ಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ಲಿಂಗ್ವಿಸ್ಟಿಕ್ಸ್ ಲೈಕ್ morphology, phonology, semantics, syntax, pragmatics, and acquisition of theories like first language, second language, and some terminologies like dialects, Pidgin and Creole, and register and jargon, and pedagogy, English in use, like methods, approaches, and teaching in English language. So idella nodidre we come across regarding absolutely. So that is called, my dear students, language 5. Sorry, unit number 5 ಆಗುತ್ತೆ. ಅರ್ಥ ಐತರಿ? ಸೊ ಯೂನಿಟ್ ನಂಬರ್ 5 ಆದ್ಮೇಲೆ very important, that is called unit number 6. What is that unit number 6, my dear students? Can anyone guess that one? Yes, absolutely, absolutely right, absolutely. So that is, my dear students, English in India. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಮಿನಿಮಮ್ 6 to 8 ಕ್ವಶನ್ಸ್ ಫಿಕ್ಸ್ ಅದಾವ. ಇದರಲ್ಲಿ 6 to 8 ಕ್ವಶನ್ಸ್ ಫಿಕ್ಸ್ ಅದಾವ. ಇವನ್ನ ಒಂದು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಯಾಕಂದ್ರೆ ಇವೆಲ್ಲ ನಿಮ್ಗೆ ಸ್ವಲ್ಪ ಬ್ರಿಟಿಷ್ ಲಿಟ್ರೇಚರ್ ನಲ್ಲಿ ವ್ಯಾಸ್ಟ್ ಅದ. there is no any point of end in that, but when it comes to here, you have a specific topics are there, so please try to understand them and try to cover them very well. ನೋಡ್ರಿ, ಈಗ ಸದ್ಯ ನಾನು ಇದು ಮಾಡ್ತಾ ಇರೋ ಸೆಷನ್, some people used to get some boring, okay, but we no need to let them like that, okay. ಸೊ ಆ ತರ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ದೇನಿದೆ ನಾವು ಅದನ್ನ ಮಾಡ್ಲೇಬೇಕು. ಅರ್ಥ ಆಯ್ತಾ? ಸೊ ಅವ್ರಿಗೀಗ ಇಂಟ್ರೊಡಕ್ಷನ್ ಆಫ್ ದ ಕ್ಲಾಸ್ ಅನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ how they can manage the things? I can't tell that one, they can understand that one. Okay, yes. English in India ಅಂತ ಬಂದಾಗ ನಿಮ್ಗೆ ಗೊತ್ತದ, while the British ಇದ್ದಾಗ ಯಾವ ತರ ಇಂಗ್ಲಿಷ್ ಇನ್ ಇಂಡಿಯಾ ಬಂತು, ಅದನ್ನು ಕೂಡ ಇದ್ರ ಮೇಲೆ ಅಂತೂ ಒಂದು ಕ್ವಶನ್ ಫಿಕ್ಸ್ ಇದೆ. ಫಿಕ್ಸ್ ಮ್ಯಾಚ್ ದ ಫಾಲೋವಿಂಗ್ ಇರ್ಬೋದು, ಅಥವಾ ಡೈರೆಕ್ಟ್ ಕ್ವಶನ್ಸ್, ಅಥವಾ ಕ್ರೊನಾಲಜಿಕಲ್ ಆರ್ಡರ್ನ ಗೆಸ್ ಮಾಡೋದು, ಇಷ್ಟಂತೂ ಫಿಕ್ಸ್. colonial era history, rules and regulations shaping English usage.
Role of universities, boards and commissions. When they went away from India, then rules, regulations shaping English usage ಬಂತು. ಅದಾದ್ಮೇಲೆ ನಾವು ನೋಡ್ತೀವಿ, ಎಸ್ ಡೆಫಿನೆಟ್ಲಿ ELT ಇನ್ ಇಂಡಿಯಾ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್. ಅವಾಗ ಅವ್ರು ಹೋಗ್ತಾರೆ ಕಂಪ್ಲೀಟ್ಲಿ, ಅವಾಗ ಮತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಲೈಕ್ ಪೋಸ್ಟ್ ಇಂಡಿಪೆಂಡೆನ್ಸ್, ಸ್ವತಂತ್ರ ನಂತರ ಚೇಂಜಸ್, ಕರೆಂಟ್ ಟ್ರೆಂಡ್ಸ್ ಅಂಡ್ ಚಾಲೆಂಜಸ್. ಯಾಕಂದ್ರೆ ಅವ್ರು ಹೋದ್ಮೇಲೆ ಸೊಸೈಟಿ ಚೇಂಜ್ ಆಯ್ತು, ರೂಲರ್ಸ್ಗಳದ್ದು ಇಂಟೆನ್ಷನ್ ಚೇಂಜ್ ಆಯ್ತು. ಅರ್ಥ ಆಯ್ತಾ? ಎಲ್ಲರದು ಒಂದೊಂದು ವೇ ಆಫ್ ಥಿಂಕಿಂಗು ಬಂತು. ಅವಾಗ ಏನು ಹೇಗೆ ಅನ್ನೋದನ್ನ ಅವರು ನೋಡಿದ್ರು. ಅರ್ಥ ಆಯ್ತಾ ರೀ? ಸೊ ಆ ತರ ನಾವು ಮತ್ತೆ ಅದನ್ನ ತಿಳ್ಕೋಬೇಕಾಗತ್ತೆ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ್ಯಾಟ್ ವೇ ಆಲ್ಸೋ. ದಟ್ ಇಸ್ ಮ್ಯಾಂಡೇಟರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ ರೀ? ಸೊ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಇಲ್ಲ 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 ಹಂಗಂತೇನಿಲ್ಲ ರೀ, ಹಂಗಂತೇನಿಲ್ಲ. ಓಕೆ, ಸೊ ನೌ ವಿ ಅಂಡರ್ಸ್ಟುಡ್ ಅಬೌಟ್ ದ unit number 6, my dear students. Understood? Yes. Now we going to talk about the unit number 6 agide. So now we going to learn about the unit number 7. Yes, yes, definitely, definitely. ಇಲ್ಲ ಇಲ್ಲ ಹಂಗಂತೇನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಓಕೆ, obviously sir, obviously. So now it is time to learn about the unit number 7. Okay, yes, now you can see here ಕಲ್ಚರಲ್ ಸ್ಟಡೀಸ್. ಇಲ್ಲಿ ಕೂಡ ನಿಮಗೆ 4 to 5 ಕ್ವಶನ್ಸ್, ನಾಟ್ ಮೋರ್ ದನ್ ದ್ಯಾಟ್, ನಾಟ್ ಮೋರ್ ದನ್ ದ್ಯಾಟ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಯು ಕ್ಯಾನ್ ಹ್ಯಾವ್ ವಾಟ್ ಈಸ್ ಕಲ್ಚರಲ್ ಸ್ಟಡೀಸ್, ಲೈಕ್ interdisciplinary nature, textual analysis and cultural context. We have to learn these all things. And pop culture, mass culture, media, film, music as culture text, ಇವುಗಳನ್ನು ನೋಡ್ಕೋಬೇಕು. ಅದಾದ್ಮೇಲೆ ಬ್ರಿಮಿಂಗ್ಹ್ಯಾಮ್ ಸ್ಕೂಲ್ ಬಗ್ಗೆ ತಿಳ್ಕೋಬೇಕು, ಲೈಕ್ ಸ್ಟುವರ್ಟ್ ಹಾಲ್, ರಿಚರ್ಡ್ ಹಾಗಾರ್ಟ್ ಅಂಡ್ ದ ಸ್ಟಡಿ ಆಫ್ ಸಬ್ ಕಲ್ಚರ್ಸ್. ಇವೆಲ್ಲಾನು ಕಲ್ಚರ್ ಸ್ಟಡೀಸ್ ಒಳಗಡೆ ಮೇನ್ ಅಂದ್ರೆ ಮೇನ್ ಪಾರ್ಟ್ ಆಗ್ತಾವ, ನೆನಪಿರ್ಲಿ. ಅರ್ಥ ಐತರಿ? ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ವಿ ಹ್ಯಾವ್ ಟು ಲರ್ನ್ ದಿಸ್ ಥಿಂಗ್ಸ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ ಸ್ಟೂಡೆಂಟ್. ಅರ್ಥ ಆಯ್ತಾ? ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಮುಂದಿನ ಟಾಪಿಕ್, ದಟ್ ಇಸ್ ಕಾಲ್ಡ್ 8th ಯೂನಿಟ್, ಲಿಟರರಿ ಕ್ರಿಟಿಸಿಸಮ್. ಯಾಕಂತಂದ್ರೆ ಇದು ಆಲ್ಮೋಸ್ಟ್ ಆಲ್ ನಾವು ಥಿಂಕ್ ಮಾಡೋದನ್ನ ಬಿಟ್ಟು ಬರ್ತದೆ. ಇದು ನಾವೇನ್ ಥಿಂಕ್ ಮಾಡ್ತೀವೋ ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಬರ್ತದ. ಬಿಕಾಸ್ ಅವರು ತಮ್ಮ ಸೊಸೈಟಿ ಸಿಚುವೇಶನ್ ಪ್ರಕಾರ ಕ್ರಿಟಿಸೈಸ್ ಮಾಡಿರ್ತಾರ, ಬಟ್ ನಾವು ಅದನ್ನ ಏನ್ ಮಾಡ್ತೀವಿ, ನಮ್ಮ ಪ್ರಕಾರ ಥಿಂಕ್ ಮಾಡಕ್ ಹೋಗ್ತಿರ್ತೀವಿ. ಇವತ್ತು ರೋಡ್ ಸೈಡ್ ನಲ್ಲಿ ನಾನ್ ವೆಜ್ ಮಾರುವುದು ಆಗಲಿ, ಅಥವಾ ಒಂದು ಚಲನಚಿತ್ರದಲ್ಲಿ ಒಂದು ಹೆಣ್ಣು ಡಾನ್ಸ್ ಮಾಡೋದಾಗಲಿ, ಇವೆಲ್ಲ ಫಿಲ್ಮ್ ನಲ್ಲಿ ಒಂದು ಹೆಣ್ಣು ಬರೋದಾಗಲಿ ಆಕ್ಟ್ರೆಸ್ ಆಗಿ, ಇದೊಂದು ಕಾಮನ್ ಇರ್ಬೋದು. ಬಟ್ ಆ ಟೈಮ್ದಲ್ಲಿ ಅದು ಹಂಗೆ ಇರ್ಲಿಲ್ಲ ರೀ. ಆ ಟೈಮ್ದಲ್ಲಿ ಹಂಗೆ ಇರ್ಲಿಲ್ಲ. ಆ ಟೈಮ್ದಲ್ಲಿ ಅದು ಚೇಂಜ್ ಇತ್ತು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಟುಡೇ ಇಟ್ ಮೇ ಲುಕ್ಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಫಾರ್ ಅಸ್, ಆರ್ ಇಟ್ ಈಸ್ ಈಸಿ ಟು ಅಸ್ ಟು ಅಂಡರ್ಸ್ಟ್ಯಾಂಡ್. ಬಟ್ ದೋಸ್ ಡೇಸ್ ವಾಟ್ ಹ್ಯಾಪನ್, ಮೈ ಡಿಯರ್, ಇಟ್ ವಾಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಅಂಡ್ ಟು ಅಕ್ಸೆಪ್ಟ್ ದ ಸರ್ಕಮ್ಸ್ಟಾನ್ಸಸ್ ವಿಚ್ ಆರ್ ರಿಲೇಟೆಡ್ ಟು ದ ಆರ್ಟ್ ಅಂಡ್ ಕಲ್ಚರ್. ತಿಳಿತರಿ? ಎಸ್, ಓಕೆ. ಸೊ ಈಗ ನೋಡ್ತಾ ಇದ್ದೀರಾ ಲಿಟರರಿ ಕ್ರಿಟಿಸಿಸಮ್. ಇದರಲ್ಲಿ ಕೂಡ ನಿಮಗೆ ಬರ್ತದ, ವೆರಿ ಇಂಪಾರ್ಟೆಂಟ್. ನೋಡ್ರಿ, ನಾನು ಇವತ್ತು ಏನು ಹೇಳ್ಕೊಟ್ಟಿದ್ದಿಲ್ಲ, ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ, ಇವಿಷ್ಟೇ ಪಾಯಿಂಟ್ಸ್ ಅನ್ನು ನೀವು ಫಾಲೋ ಮಾಡಿದ್ರು ಕೂಡ ಯು ಕ್ಯಾನ್ ಏಬಲ್ ಟು ಕ್ಲಿಯರ್ ದ ನೆಟ್ ಎಕ್ಸಾಮ್. ಸೊ ನಾವೇನ್ ಮಾಡಿರ್ತೀವಿ, ವಿ ಮೇಡ್ ಅವರ್ ಎಕ್ಸ್ಪೀರಿಯನ್ಸ್ ಇನ್ ಎ ಫಾರ್ಮೆಟ್ ಅಂಡ್ ವಿ ಮೇಡ್ ದ ಕ್ರ್ಯಾಶ್ ಕೋರ್ಸ್. ದಟ್ಸ್ ಇಟ್, ನಥಿಂಗ್ ಎಲ್ಸ್ ಇಸ್ ದೇರ್. ಕ್ಲಾಸಿಕಲ್ ಕ್ರಿಟಿಸಿಸಮ್, ಎಲಿಜಾಬೆಥನ್ ಅಂಡ್ ನಿಯೋ ಕ್ಲಾಸಿಕಲ್ ಕ್ರಿಟಿಸಿಸಮ್ಸ್, ಲೈಕ್ criticizers are like Sidney, Dryden, Pope, Johnson, and then it comes to the Romantic and Victorian 20th century criticism. Exam focus major arguments like terminologies of the literary criticism, influence on subsequent theories. ಇವನ್ನೆಲ್ಲಾನು ನಾವು ನೋಡ್ಕೋಬೇಕಾಗತ್ತ. ಇದು ರಿಗಾರ್ಡಿಂಗ್ ದ ಯೂನಿಟ್ 8 ಅಂತ ಹೇಳ್ಬೋದು. ಈಗ ನಾನು ನಿಮಗೆ ಎಸ್ ಅದೇ ಹೇಳ್ತಾ ಇದ್ದೀನಲ್ಲ, ಯೂನಿಟ್ 1 to 4 ಇಸ್ ದ ಮೇಜರ್ ಒನ್. ಅದೇ ಬಹಳ ದೊಡ್ಡದ್ರಿ, ಅದಕ್ಕಿಂತ ಯಾವುದು ಅಲ್ಲ ಅಲ್ಲ ಅಂತ ನಾನು ಹೇಳ್ತೇನೆ ನಿಮಗೆ. ಆಯ್ತಾ? ಎಸ್, ಈಗ ನಾವು ಯೂನಿಟ್ ನಂಬರ್ 9 ಅನ್ನ ನೋಡ್ಕೊಳ್ಳೋಣ. ಅರ್ಥ ಐತರಿ? ಸೊ ವಿ ಗೋಯಿಂಗ್ ಟು ಲರ್ನ್ ಅಬೌಟ್ ಯೂನಿಟ್ ನಂಬರ್ 9. ಲಿಟರರಿ ಕ್ರಿಟಿಸಿಸಮ್ ಆದ್ಮೇಲೆ ತಮ್ಮದೇ ಆದಂತ ಥಿಯರಿಗಳನ್ನ ತಗೊಂಡ್ಬರ್ತಾರ. ತಿಳಿತರಿ? ಲೈಕ್ ನ್ಯೂ ಕ್ರಿಟಿಸಿಸಮ್, ರಷ್ಯನ್ ಫಾರ್ಮಲಿಸಮ್, ಸ್ಟ್ರಕ್ಚರಲಿಸಮ್, ಪೋಸ್ಟ್ ಸ್ಟ್ರಕ್ಚರಲಿಸಮ್, ಡಿಕನ್ಸ್ಟ್ರಕ್ಷನ್. ಸೊ ಆಮೇಲೆ ಡೆಫಿನೆಟ್ಲಿ ಸೈಕೋ ಅನಾಲಿಟಿಕ್ ಕ್ರಿಟಿಸಿಸಮ್ ಬರ್ತದ, ಮಾರ್ಕ್ಸಿಸ್ಟ್ ಕ್ರಿಟಿಸಿಸಮ್ ಬರ್ತದ, ಅಂಡ್ ಫೆಮಿನಿಸಮ್ ಬರ್ತಾವ. ಇವೆಲ್ಲ ಫಿಕ್ಸ್ ಪರ್ ಟಾಪಿಕ್ ಮೇಲೆ ಕ್ವಶನ್ ಬರದೇ ಇದ್ರು ಕೂಡ ಮಿಕ್ಸ್ ಟಾಪಿಕ್ ಮೇಲಾದ್ರೂ
ನಿಮಗೆ 2 to 4 ಕ್ವಶನ್ಸ್ಗಳು ಫಿಕ್ಸ್ ಅದಾವ, ನೆನಪಿರ್ಲಿ. So now we going to study about the last unit, my dear students, which is also essential to score very well in our exam. ಇಲ್ಲ ಹಂಗಂತೇನಲ್ಲ ನಾನು ಹೇಳ್ತಾ ಇರೋದು ನಿಮಗೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆಲ್ಸೋ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲವೊಂದು ನಿಮಗೆ ಡೆಫಿನೆಟ್ಲಿ ಈ ಯೂನಿಟ್ ನಂಬರ್ 9 ಮೇಲೆ ಕೆಲವು ಪಾಯಿಂಟ್ಸ್ ಅದಾವ, ಅದನ್ನ ನೋಡೋಣ. ಪೋಸ್ಟ್ ಕಾಲೋನಿಯಲ್ಲ, ನ್ಯೂ ಹಿಸ್ಟೋರಿಸಮ್, ಕಲ್ಚರಲ್ ಮೆಟರಲಿಸಮ್, ರೀಡರ್ ರೆಸ್ಪಾನ್ಸ್, ಕ್ವೇರ್ ಥಿಯರೀಸ್ಗಳು, ಕ್ರಿಟಿಕಲ್ ರೇಸ್ ಸ್ಟಡೀಸ್, ಎಕೋಕ್ರಿಟಿಸಿಸಮ್ಸ್ಗಳು, ಇವನ್ನೆಲ್ಲಾನು ನೋಡ್ಕೋಬೇಕಾಗತ್ತ, ವಿಚ್ ಆರ್ ವೆರಿ ಎಸೆನ್ಷಿಯಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ದಿಸ್ ಎಕ್ಸಾಮ್. ತಿಳಿತರಿ? ಇಲ್ಲ ಆಫ್ರಿಕನ್ಸ್ ಆಯ್ತು, ಎಲ್ಲರನ್ನೂ ಮಿಕ್ಸ್ ಮಾಡ್ಕೋಬೇಕಾಗತ್ತ, ನಾನು ಎಲ್ಲರನ್ನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೆನಪಲ್ಲಿ. yes, definitely we have to apply theories and text, we have to summarize them, we have to key concept them, everything. Okay, yes, let's move to the next thing, my dear students, which is very essential in this exam, that is the last unit regarding the research. artha aitari? Research methods and materials, like basics of research in English, types of research, thesis and journal writing, and ethics in research. So ಇವನ್ನೆಲ್ಲವನ್ನು ನೋಡ್ಕೋಬೇಕಾಗುತ್ತೆ, ಬಿಕಾಸ್ there we going to learn about the methods of research as per the qualitative method and quantitative method. ತಿಳಿತರಿ? So ಇಷ್ಟು ನಾವು regarding these 10 units we learned it, how to do, what to do, what not to do, and which are the major. ಇನ್ನು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ ಸ್ಟಡಿ ಸ್ಟ್ರಾಟಜಿ ಇರ್ತದ, ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟಿವ್ ರೀಡಿಂಗ್ ಇರಬೇಕು, ಅಂಡ್ PYQ ಅನಾಲಿಸಿಸ್. ನಮ್ಮ ಈ ಒಂದು ಕೋರ್ಸ್ ನಲ್ಲಿ ನಿಮ್ಗೆ ಹೇಳ್ಕೊಡೋದು ನಾವು ಅದನ್ನೇ. ಅರ್ಥ ಆಯ್ತಾ? ಸೊ ನಾನು ನಿಮಗೀಗ ಡೆಫಿನೆಟ್ಲಿ ಟೈಮ್ ಮ್ಯಾನೇಜ್ಮೆಂಟು, ಆಮೇಲೆ PYQ ವಿತ್ MCQ ಪ್ರಾಕ್ಟೀಸು ಎಷ್ಟಾಗುತ್ತೆಪ್ಪ ಅಂತಂದ್ರೆ, ನೀವು ಈ ಕೋರ್ಸ್ ಜೊತೆ ಈ ಕೋರ್ಸಿಗೆ ಸದ್ಯ ನಾವು ಎಷ್ಟು ಫೀಸ್ ಇಟ್ಟಿದ್ದೀವಿ, ಡೆಫಿನೆಟ್ಲಿ 188 ಅಥವಾ 189 ಅಥವಾ 1800 ಇಟ್ಟಿದ್ದೀವಿ, 1800 ಇಟ್ಟಿದ್ದೀವಿ. ಅರ್ಥ ಆಯ್ತಾರೆ? ಈ ಕೋರ್ಸ್ ಜೊತೆ ನಿಮ್ ಟೆಸ್ಟ್ ಸೀರೀಸ್ ಬಂದ್ಬಿಟ್ಟಿರ್ತದ ಎಲ್ಲಾ ತರ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ತಗೋಬೇಕು. ಅರ್ಥ ಆಯ್ತಾರೆ? ಸೊ ಓಲ್ಡ್ ಕ್ವಶನ್ ಪೇಪರ್ ಗಳನ್ನು ಕೂಡ ನಾನು ಡಿಸ್ಕಷನ್ ಮಾಡ್ತಿರ್ತೀನಿ. ಸೊ ಸೊ ಐ ಡೋಂಟ್ ವಾಂಟ್ ಟು ಸೇ ದಿಸ್ ಈ ಬುಕ್ ಚಲೋ ಆ ಬುಕ್ ಚಲೋ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಆಲ್ರೆಡಿ ಓನ್ಲಿ 60 ಇಲ್ಲ, ನಿಮ್ಗೆ 40-45 ಡೇಸ್ ಅದ. ತಿಳಿತಾರೆ? ಸೊ ಈ 40-45 ಡೇಸ್ ದಲ್ಲಿ ನೀವು ಹೆಂಗ್ ಮಾಡ್ತೀರ ಅಂದ್ಮೇಲೆ ಡಿಪೆಂಡ್ ಇರ್ತದ. ಅರ್ಥ ಆಯ್ತರಿ? ಸೊ ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಟೆಲ್ ಯು. These are the things which I discussed right now regarding unit number 1 to 10. These are very important for your exams. ಇಷ್ಟು ಮಾತ್ರ ತಿಳ್ಕೊಂಬೇಡಿ. ಒಬ್ಬೊಬ್ರು ಏನ್ ಮಾಡ್ಬಿಡ್ತಾರ, ಯೂನಿಟ್ಗಳನ್ನ ಅವಾಯ್ಡ್ ಮಾಡ್ತಾರ, ಬೇರೆ ಕ್ವಶನ್ ಆನ್ಸರ್ಸ್ಗಳು ಹಾಗೆ ಹೀಗೆ ಅಂತ ಹೋಗ್ತಾರೆ, ದೆನ್ ದೇ ವಿಲ್ ಲೂಸ್ ದ ಮಾರ್ಕ್ಸ್ ಡೆಫಿನೆಟ್ಲಿ. ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಆ ಥರ ಹೋಗಬೇಡಿ. ಆ ಥರ ಹೋಗೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿನೇ ಇದೆ. ನಿಮಗಿದು ಪ್ರಾಬ್ಲಮ್ ಆಗೋದು ಗ್ಯಾರಂಟಿನೇ ಇದೆ. ಅರ್ಥ ಆಯ್ತರಿ? ಎಸ್ ಡೆಫಿನೆಟ್ಲಿ ಇಲ್ಲ ರೀ, ನಿಮ್ಮ ಮೇಲೆನೆ ಡಿಪೆಂಡ್ ಆಗುತ್ತದು. ನೀವು ಯಾವ ತರ ಹೋಗ್ತೀರ ಅದ್ರ ಮೇಲೆನೆ ಡಿಪೆಂಡ್ ಅದ. ಆಯ್ತಾ? ಎಸ್ ಡೆಫಿನೆಟ್ಲಿ ಸರ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಿಸ್ ಒನ್, ನೀವು ನನಗೆ ಟೆಕ್ಸ್ಟ್ ಮಾಡಿ, ನನಗೆ ವಾಟ್ಸಪ್ ಮಾಡಿ. ನನ್ನ ನಂಬರ್ ನಿಮಗೆಲ್ಲ ಕಾಣ್ತಾ ಇದೆ. ಮತ್ತೆ ನಿಮಗೆ ಕೋರ್ಸನ್ನ ಜಾಯಿನ್ ಆಗಬೇಕು ಅನ್ನೋದಿತ್ತಂದ್ರೆ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ತಿಳಿತರಿ? ಸೊ ಕ್ರ್ಯಾಶ್ ಕೋರ್ಸ್ ಫಾರ್ UGC ನೆಟ್ ಇಂಗ್ಲಿಷ್ ಪೇಪರ್ 2 ಅಷ್ಟೇ ಕೊಡ್ತಾ ಇರೋದು. 1899ಗೆ ಇದೆ, ಎಕ್ಸಾಮ್ ಆಗೋ ತನಕ ವ್ಯಾಲಿಡಿಟಿ ಇದು ಇರುತ್ತೆ. ಅರ್ಥ ಆಯ್ತಾರಿ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಫಸ್ಟ್ ಸೆಷನ್ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗ್ರಿ, ಒಳಗಡೆ ಹೋಗ್ರಿ. ಅಲ್ಲಿ ನಿಮಗೆ ಈ ಕೋರ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಕ್ಬಿಡುತ್ತೆ. ಅಲ್ಲೇ ಪರ್ಚೇಸ್ ಮಾಡ್ಕೋಬಹುದು. ಯು ಕ್ಯಾನ್ ಪೇ ದೇರ್ ಆಲ್ಸೋ. ಓಕೆ, ಥ್ಯಾಂಕ್ ಯು, ಬಾಯ್.